ದೇವಿ ಶ್ರೀ ತುಳಜಾಭವಾನಿ ದೈವ ಮಾರ್ಗ, ಒಂದು ಅತ್ಯದ್ಭುತವಾದ ವನಸ್ಪತಿಯ ಪರಿಚಯ. ನೋಡಿ, ಈ ಫೋಟೋದಲ್ಲಿ ಕಾಣ್ತಿರೋ ವನಸ್ಪತಿನ ನಮ್ಮ ಸ್ನೇಹಿತರು ಒಂದು ಸಲ ನನಗೆ ಕಳಿಸಿದರು. ಸೊ ನಾನು ಅದರದ್ದು ನಿಮಂತ್ರಣ ಕೊಟ್ಟು ಹೇಗೆ ತರೋದ್ರ ಬಗ್ಗೆ ನಾನು ಅವರಿಗೆ ತುಂಬ ವಿವರಣವಾಗಿ ಕೊಟ್ಟಿದ್ದೆ. ಅದಾದ ನಂತರ ಅವರು ಅದು ಮೇಕೆ ತಿಂದು ಸಸಿ ಹೋಗಿಬಿಟ್ಟಿದೆ ಅಂದರು. ಸೊ ಸಸಿ ಹೋಗಿದ್ರು ಬುಡ ಇರ್ತಿತ್ತು, ಅದೇ ಯಾಕೆ ಹಾಗೆ ಹೇಳಿದ್ರೋ ಗೊತ್ತಿಲ್ಲ, ಇರಲಿ. ಆದರೆ ನೋಡಿ, ಒಂದು ಅದ್ಭುತವಾದ ಸಸಿ ಹುಡುಕಾಟದಲ್ಲಿ ಅವತ್ತಿಂದ ಇವತ್ತಿನವರೆಗೂ ನಮಗೆ ಯಾಕೆ ಅದ್ರ ಗೋಚರ ಆಗ್ತಾ ಇಲ್ಲ ಅಂತ ದೈವ ಪರೀಕ್ಷೆ ಮಾಡಿಕೊಂಡು ಹುಡುಕ್ತಾ ಇದ್ವಿ. ಇವತ್ತು ಆ ಒಂದು ವನಸ್ಪತಿ ನಮಗೆ ಸಾಕ್ಷಾತ್ಕಾರ ಆಗಿದೆ, ದೈವ ದರ್ಶನ ಆಗಿದೆ. ಈ ವನಸ್ಪತಿಯ ಹೆಸರು ಎದುರು ಉತ್ತರಾಣಿ. ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ, ನಾವು ಪಡ್ತಕ್ಕಂಥ ನೋವು ಬಾಧೆಗಳಿಗೆ ನಮಗೆ ಸಪೋರ್ಟು ಆಗಿತ್ಕೊಂಡು ಬರ್ತಕ್ಕಂಥ ಕಷ್ಟಗಳಿಗೆ ಎದುರು ಕೊಡ್ತಕ್ಕಂಥ ವನಸ್ಪತಿನೇ ಈ ಎದುರು ಉತ್ತರಾಣಿ. ನೀವೆಲ್ಲಾದರೂ ಕೇಳಿರ್ತೀರ, ಎಲ್ಲೋ ಒಂದೇನೋ ತಾಯ್ತು ಹಾಕಿಸ್ಕೊಬಂದಪ್ಪ, ಅಲ್ಲಿಂದ ನನಗೆ ಚೆನ್ನಾಗಾಯಿತು ಅಂತ. ಇದು ನಮಗೆ ಬರ್ತಕ್ಕಂಥ ಕಷ್ಟಗಳು ಕಾರ್ಪಣ್ಯಗಳನ್ನು ತಡೆದು ನಿಲ್ಲಿಸ್ತಕ್ಕಂಥ ಒಂದು ಅದ್ಭುತವಾದ ವನಸ್ಪತಿ. ಸೊ ಇದರ ಉಪಯೋಗ ಪಡ್ಕೊಳ್ಳಿ. ಈ ಪ್ರಕೃತಿಯಲ್ಲಿ ವಿದ್ಯೆ ಯಾರಪ್ಪನ ಸೊತ್ತು ಅಲ್ಲ. ಯಾರೋ ಮಹನೀಯರಿಗೆ ಒಂದು ಕಾಲದಲ್ಲಿ ತಿಳಿದಿತ್ತು, ಇವತ್ತು ನನಗೆ ತಿಳಿದಿದ್ದೆ, ನಿಮಗೆ ತಿಳಿಸ್ತಾ ಇದ್ದೀನಿ. ಒಳ್ಳೆಯ ರೀತಿ ಹೇಗಪ್ಪ ಅಂದರೆ, ಸೋಮವಾರ ಇದು ಶಿವನಿಗೆ ತುಂಬ ಪ್ರಿಯವಾದ ಒಂದು ವನಸ್ಪತಿ. ಸೊ ಎಲ್ಲಿ ನೋಡಿದ್ರೂ ಕೂಡ ಕವಲೆಗಳು, ಅಂದರೆ ತ್ರಿಶೂಲದ ಹಾಗೆ ಕವಲೆಗಳು ಇದರಲ್ಲಿ ಹೊಡೆದಿರ್ತವೆ. ಯಾವುದೇ ವನಸ್ಪತಿಯಲ್ಲಿ ಇರತಕ್ಕಂಥ ವಿಶೇಷವಾದ ವನಸ್ಪತಿ ಇದು. ತ್ರಿಶೂಲ ಆಕಾರ ಕವಲೆಗಳು ಹೊಡೆದಿರ್ತವೆ. ಶಿವರಾತ್ರಿ ದಿವಸ ಶಿವಲಿಂಗದ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ದೊಡ್ಡ ಕವಲೆಗಳು ಯಾವ ಥರ ಹೊಡೆದಿದೆ. ಸೊ ಹಾಗಾಗಿ ಈ ಗಿಡದಲ್ಲಿ ಎಲ್ಲೇ ನೋಡಿದ್ರು ತ್ರಿಶೂಲ ಆಕಾರದ ಕವಲೆಗಳೇ ಇರ್ತವೆ, ಅತಿ ಹೆಚ್ಚಾಗಿ ಕಾಣ್ತವೆ. ಸೊ ಇದನ್ನು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಎದುರು ನಿಂತು ನಿಮ್ಮನ್ನು ಕಾಪಾಡ್ತಕ್ಕಂಥ, ಅಂದರೆ ಅಕಾಲ ಮರಣ, ಯಾರಾದರೂ ಇನ್ನೂ ಬದುಕಬೇಕಾಗಿತ್ತು, ಬಾಳಬೇಕಾಗಿತ್ತು, ಸತ್ತು ಹೋಗ್ಬಿಟ್ಟಿರ್ತಾರೆ, ಅಂಥವೇನೋ ಅಗೋಚರ ಶಕ್ತಿಗಳಿಂದ ಅಂಥದನ್ನು ತಡೆದು ನಿಲ್ಲಿಸಿ ನಮ್ಮನ್ನು ಸುಗಮವಾದ ದಾರಿಗೆ ನಡೆಸ್ತಕ್ಕಂಥ ಒಂದು ವನಸ್ಪತಿ. ಎಲ್ಲಾದರೂ ಹೋಗಿರ್ತೀರ, ಸೊ ದೇವಸ್ಥಾನಗಳಿಗೆ ನೋಡಿ, ನಾವಲ್ಲೆಲ್ಲ ಹೋಗಿ ಬಂದ್ವಿ, ಚೆನ್ನಾಗಾಯಿತು, ತಾಯ್ತ ಕಟ್ಟಿದ್ರು ಅಂತೀರ, ಅದರ ಹಿನ್ನೆಲೆ ಇದೆ. ಸೊ ಇದನ್ನು ತಾಯ್ತಿಗಳಿಗೆ ಬಳಸೋದ್ರಿಂದ ನಮಗೆ ಆಗ್ತಕ್ಕಂಥ ಕಷ್ಟಗಳನ್ನು ತಡೆದು ನಿಲ್ಲಿಸ್ಬಿಟ್ಟು ನಮ್ಮನ್ನು ಮುಂದೆ ಸಾಗಿಸ್ತಕ್ಕಂಥ ಒಂದು ಅದ್ಭುತವಾದ ವನಸ್ಪತಿ ಪರಿಚಯಿಸಿದ್ವಿ. ಒಳ್ಳೆಯದು.